1994ನೇ ಇಸ್ವಿಯಲ್ಲಿ ಒಂದು ದೊಡ್ಡ ರೋಟರಿ ಕಾನ್ಫರೆನ್ಸ್ನಲ್ಲಿ ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದಿದ್ರು. ಆವತ್ತಿನ ವಿಷಯ ರಿಲೇಷನ್ಶಿಪ್ಸ್ ಆ್ಯಂಡ್ ಸ್ಮೈಲ್. ಓಕೆ. ನಾನು 45 ನಿಮಿಷ ಸ್ಮೈಲಿನ ಬಗ್ಗೆ ಮತ್ತು ಮಾನವೀಯ ಸಂಬಂಧಗಳ ಬಗ್ಗೆ ಮಾತನಾಡಿದೆ. ಅದಾದ ಮೇಲೆ ಒಂದು 150 ಜನ, 1500 ಜನ ಇದ್ರು, 150 ಜನ ಬಂದರು ನನ್ನ ಹತ್ರ. ಡಾಕ್ಟರ್, ಈಸ್ ಇಟ್ ಆಲ್ ರೈಟ್ ಅಂತ ಕೇಳಿದ್ರು. ಅಂದರೆ ಈ 150 ಜನ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ, ನನ್ನ ಹತ್ರ ಕೇಳ್ತಾನೂ ಇದ್ದಾರೆ, ಈ ಥರ ಸ್ಮೈಲ್ ಇದ್ರೆ ಸಾಕ ಅಂತ. ಆದ್ದರಿಂದ ಬಹಳ ಬಹಳ ಪ್ರಾಮುಖ್ಯ, ಇವತ್ತಿನಿಂದ ನೀವು ಸ್ಮೈಲ್ ಮಾಡುವುದನ್ನು ಪ್ರಾಕ್ಟೀಸ್ ಮಾಡಿ ಅನ್ಕಂಡೀಷನಲ್ಲಿ. ಇದು 5ನೇಯ ರೂಲ್ಸು, 5 ಆಲ್ಫಾಬೆಟ್ ಸ್ಮೈಲ್. ಈಗ 6ನೇದು, ರಿಮೆಂಬರ್ that a person's name is to him the most sweetest and the most important sound. Correct. In any language. Correct. ಹೆಸರು ಏನೇ ಇರ್ಬೋದು, ಆದರೆ ಆ ಹೆಸರು ಆ ವ್ಯಕ್ತಿಗೆ ಬಹಳ ಬಹಳ ಪ್ರಾಮುಖ್ಯ. ಸಾಮಾನ್ಯವಾಗಿ ನಾವು ಮಾಡುವ ತಪ್ಪು ಏನು ಅಂತಂದರೆ, ಡ್ರೈವರ್ ಕಾರು ತೆಗೆದುಕೊಂಡು ಬಾ, ವೇಟರ್ 2 ಗ್ಲಾಸು ನೀರು, ಮೇಡ್ ಸರ್ವೆಂಟ್ ಕ್ಲೀನ್ ದ ರೂಮ್. ಅವರಿಗೆ ಹೆಸರಿದೆ, ನಾವು ಅವರನ್ನು ಡ್ರೈವರ್ ಮತ್ತು ವೇಟರ್ ಅಂತ ಕರೆದಾಗ ಅವರಿಗೆ ಅಷ್ಟೊಂದು ಖುಷಿ ಆಗೋದಿಲ್ಲ. ಯಾಕಂತಂದ್ರೆ ಒಬ್ಬ ಹೀರೋವನ್ನು ನಾವು ಪಬ್ಲಿಕ್ ಆಗಿ ಡಿಸ್ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಹೀರೋ ಯಾರು ಅಂತ ಕೇಳ್ಬೋದು, ಅವನ ಮಟ್ಟಿಗೆ ಅವನು ದೊಡ್ಡ ಹೀರೋ. ಅಂದರೆ ಆ ವೇಟರು ಮನೆಗೆ ಹೋದಾಗ ಅವನು ಮನೆಯಲ್ಲಿ ದೊಡ್ಡ ಹೀರೋ, ಅವನ ಹೆಂಡತಿ ಮಕ್ಕಳು ಅವನನ್ನು ಪೂಜಿಸ್ತಾ ಇರ್ತಾರೆ ಅಲ್ವಾ. ನಾನು ಪೂಜನೀಯ ವ್ಯಕ್ತಿ ಮತ್ತು ಬಹಳ ರೆಸ್ಪೆಕ್ಟೇಬಲ್ ಪರ್ಸನ್ನು ಅಂತ ಆದಾಗ ನನ್ನನ್ನು ಯಾರಾದರೂ ಪಬ್ಲಿಕ್ನಲ್ಲಿ ಡ್ರೈವರ್ ಅಂತ ಕರೆದ್ರೆ ನನಗೆ ಖುಷಿ ಆಗೋದಿಲ್ಲ. ನೀವೇನಾದರೂ ಕನ್ನಡದ ಯಾರಾದರೂ ಹೀರೋಗಳನ್ನು ಪಬ್ಲಿಕ್ ಆಗಿ ನೀವು ಟೀಕಿಸಿದರೆ ನಿಮ್ಮ ಸ್ಥಿತಿ ಏನಾಗುತ್ತೆ? ಅದೇ ಥರನೇ ಆ ವ್ಯಕ್ತಿ ಕೂಡ ಯೋಚನೆ ಮಾಡ್ತಾನೆ, ನಾನು ದೊಡ್ಡ ವ್ಯಕ್ತಿ, ನನ್ನಿಂದಾಗಿ ನನ್ನ ಕುಟುಂಬ ನಡೀತಾ ಇದೆ, ಸುತ್ತಮುತ್ತ ಇರೋರೆಲ್ಲರೂ ಕೂಡ ನನ್ನನ್ನು ಹೊಗಳ್ತಾ ಇದ್ದಾರೆ, ಇವರು ನನ್ನನ್ನು ಡ್ರೈವರ್ ಅಂತ ಕರೀತಾರೆ. ಅದೇ ನೀವೇನಾದರೂ ಆ ಡ್ರೈವರಿಗೆ ಸುರೇಶ್ ಕಾರ್ ತಗೊಂಡು ಬನ್ನಿ ಅಂತಂದ್ರೆ ಅವಾಗ ಅವನು ಹೇಳ್ತಾನೆ, ಇವರು ನನ್ನ ಬಾಸು, ಆದರೆ ನನ್ನ ಸ್ನೇಹಿತನ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾರನ್ನು ಚೆನ್ನಾಗಿ ನೋಡ್ಕೋತಾರೆ, ನಿಮಗೆ ಬಾಗಿಲನ್ನು ಚೆನ್ನಾಗಿ ತೆಗೆದು ಕಾರಲ್ಲಿ ಕೂರಿಸ್ತಾರೆ ಮತ್ತು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಿಮ್ಮನ್ನು ನೋಡ್ಕೊಳ್ತಾರೆ. ಆದ್ದರಿಂದ ಯಾರನ್ನು ಕೂಡ ಕೆಟ್ಟ ಹೆಸರಿನಲ್ಲಿ ಕರಿಬಾರ್ದು, ಮೋಟು, ಲಂಬು ಇವೆಲ್ಲ ಹೇಳಕ್ ಹೋಗಬಾರ್ದು. ಏನಿದ್ದರೂ ಕೂಡ ಅವರ ನಿಜವಾದ ಹೆಸರನ್ನು ಕರಿಬೇಕಾಗುತ್ತೆ ಮತ್ತು ಅವ್ರದ್ದೇನಾದ್ರು ಪೆಟ್ ನೇಮ್ ಇದ್ರೆ ಅದರಲ್ಲಿ ಕೂಡ ಕರೆಯಬಹುದು. ಮತ್ತೆ ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಹೆಚ್ಚಿನ ಜನನಾಯಕರನ್ನು ನೋಡಿ ಜಾಸ್ತಿ ಜನರನ್ನು ಯಾರು ನೆನಪಿಟ್ಕೊಳ್ತಾರೋ ಅವರು ಮುಂದಿನ ಜನನಾಯಕರು. ಅಂದರೆ ಜಾಸ್ತಿ ಜನರ ಹೆಸರನ್ನು ನೆನಪಿಟ್ಕೊಂಡವರು ಜನನಾಯಕರು. ನಾನು ಜನನಾಯಕ ಆಗಬೇಕು ಅಂತಂದ್ರೆ ಜಾಸ್ತಿ ಜನರ ಹೆಸರನ್ನು ನೆನಪಿಟ್ಕೊಳ್ಬೇಕು. ನೀವು ಯಾವುದೇ ಪೊಲಿಟಿಷಿಯನ್ ನೋಡಿ, ಯಾವುದೇ ಒಂದು ಮಂತ್ರಿಯನ್ನು ನೋಡಿ, ಅವರು ಎಲ್ಲಿ ಹೋದರೂ ಕೂಡ ಜನರನ್ನು ಹೆಸರಿಡಿದು ಕರೀತಾರೆ. ಮತ್ತೆ 6 ತಿಂಗಳಲ್ಲ 1 ವರ್ಷ ಬಿಟ್ಟರು ಕೂಡ ಅವರ ಹೆಸರನ್ನು ಕರೀತಾರೆ. ಸ್ವಾಮೀಜಿಗಳನ್ನು ನೋಡಿರ್ಬೇಕು, ಸ್ವಾಮೀಜಿಗಳ ಹತ್ರ 2ನೇ ಸತಿ ಹೋಗಿ ನಿಮ್ಮ ಹೆಸರು ಹಿಡಿದು ಕರೀತಾರೆ. ಇವೆಲ್ಲವೂ ಕೂಡ ಒಬ್ಬ ಯಶಸ್ವಿ ವ್ಯಕ್ತಿಯ ಒಂದು ಉತ್ತಮವಾದಂತಹ ಅಂಶಗಳು. ನಾನು ನನ್ನ ಜೀವನದಲ್ಲಿ ಅಂದಾಜು 10,000 ಹೆಸರುಗಳನ್ನು ನೆನಪಿಟ್ಕೊಂಡಿದ್ದೇನೆ. ನಾನು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಒಂದು ಕಾರಣ ಇದು ಅನ್ನುವಂಥ ಒಂದು ಊಹೆ ಕೂಡ ನನ್ನಲ್ಲಿದೆ. ಯಾಕಂತಂದ್ರೆ ಯಾವುದೇ ಒಂದು ವ್ಯಕ್ತಿಯನ್ನು ಒಮ್ಮೆ ನಾನು ಮಾತನಾಡಿಸಿದ ಬಳಿಕ ಮತ್ತೆ 2ನೇ ಸತಿ ನಾನು ಅವರನ್ನು ಮಾತನಾಡಬೇಕಾದ್ರೆ ಅವರನ್ನು ಹೆಸರಿನ ಒಡನೆಯೇ ಸಂಬೋಧನೆ ಮಾಡ್ತೇನೆ. ಅಲ್ಲಿಗೆ ನಿಮ್ಮ ಯಶಸ್ಸು ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಾನು ಬೆಂಗಳೂರಿನಲ್ಲಿ ಮಾತ್ರ ಮಾತಾಡ್ತಿಲ್ಲ, ಪ್ರಪಂಚದಾದ್ಯಂತ ಎಲ್ಲರ ಹೆಸರನ್ನು ನೆನಪಿಟ್ಕೊಂಡಿದ್ದೇನೆ. ಮತ್ತು ಉದಾಹರಣೆ ಕೊಡ್ತೇನೆ, ಕೆಲವೊಮ್ಮೆ ನಾನು ಯಾವುದೋ ಒಂದು ಕಾರ್ಯಾಗಾರದಲ್ಲಿ ದುಬಾಯಲ್ಲೋ ಸಿಂಗಾಪುರ್ನಲ್ಲೋ ಇರ್ತೇನೆ. ಇನ್ನು 15 ದಿನ ಬಿಟ್ಟು
ಬೆಂಗಳೂರಿನಲ್ಲಿ ನನಗೆ ಒಂದು ಆಡಿಟೋರಿಯಮಿನ ಅಗತ್ಯತೆ ಇದೆ ಅಂತ ಇಟ್ಕೊಳ್ಳಿ. ನಾನು ಡೈರೆಕ್ಟ್ ಆಗಿ ಈ ಆಡಿಟೋರಿಯಂನಲ್ಲಿರುವಂಥ ಪ್ಯೂನ್ ಇರ್ತಾರೆ ನೋಡಿ, ಅವರಿಗೆ ಫೋನ್ ಮಾಡ್ತೇನೆ. ಉದಾಹರಣೆಗೆ ಬಹದ್ದೂರ್ ಅಂತ ಹುಡುಗ ಇದ್ದಾನೆ, ನೇಪಾಳಿ ಹುಡುಗ. ಅವನಿಗೆ ಫೋನ್ ಮಾಡ್ತೇನೆ, ನೋಡಿ ನನಗೆ ಫೆಬ್ರವರಿ 10ನೇ ತಾರೀಕು ಸಾಯಂಕಾಲ ನಿಮ್ಮ ಹಾಲ್ ಬೇಕು. ನಾನು ಹೆಸರಿಡೋದು ಬಹದ್ದೂರ್ ಹತ್ರ ಮಾತಾಡಬೇಕಾದ್ರೆ ಅಷ್ಟೇ ಅಲ್ಲ, ಬಹದ್ದೂರ್ ಹೆಸರು ಗೊತ್ತು, ಅವರ ಮಕ್ಕಳ ಹೆಸರು ಗೊತ್ತು, ನನ್ನ ಹೆಂಡತಿ ಹೆಸರು ಗೊತ್ತು. ನನಗೆ ಅವನು ಫ್ಯಾಮಿಲಿ ಫ್ರೆಂಡು. ಅವನಾಗ ನೋಡ್ತಾನೆ ಅದು ಯಾರೋ ಬೇರೆಯವರಿಗೆ ಹಾಲನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಅವರನ್ನು ಕ್ಯಾನ್ಸಲ್ ಮಾಡಿ ನನ್ನ ಹೆಸರನ್ನು ಬರೆದು ನನ್ನ ಪರವಾಗಿ ದುಡ್ಡನ್ನು ಕಟ್ಟಿ ಹಾಲನ್ನು ರಿಸರ್ವ್ ಮಾಡ್ತಾನೆ. ಮತ್ತು ನಾನು ಬೆಂಗಳೂರಿಗೆ ಬಂದ ಮೇಲೆ ನನ್ನ ಹತ್ರ ದುಡಿಸ್ಕೋತಾನೆ, ಮನೆಗೆ ಬರ್ತಾನೆ, ಒಂದು ಕಾಫಿ ಕುಡಿದು ಹೋಗ್ತಾನೆ. ಇದೆಲ್ಲವೂ ಆಗ್ತಾ ಇರೋದು ಹೆಸರನ್ನು ನೆನಪಿಟ್ಟುಕೊಂಡದ್ದರಿಂದ. ಹೆಸರು ಒಬ್ಬ ವ್ಯಕ್ತಿಗೆ ಎಷ್ಟು ಪ್ರಿಯ ಅಂತ ಉದಾಹರಣೆ ಕೊಡ್ತೇನೆ. ಒಂದು ದಿನ ನಾನು ನಮ್ಮ ಸ್ನೇಹಿತನ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ನಾಯಿಯ ಹೆಸರು ಟಾಮಿ. ನಾನು ಹೋಗ್ಬಿಟ್ಟು ಟೈಗರ್ ಅಂತಂದೆ, ಏನೂ ಆಗ್ಲಿಲ್ಲ. ಟಾಮಿ ಅಂದೆ, ಚುಕ್ 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 ಅಂತ ಬಾಲಲ್ಲಾಡಿಸ್ತು. ಅಂದರೆ ನಾಯಿಗೆ ಕೂಡ ಅದರ ಹೆಸರು ಅತಿ ಪ್ರಿಯವಾದದ್ದು. ಆದ್ದರಿಂದ ಎಷ್ಟು ಜನರ ಹೆಸರನ್ನು ನೆನಪಿಟ್ಕೊಳ್ಳಿಕ್ಕಾಗುತ್ತೋ ನೆನಪಿಟ್ಟುಕೊಳ್ಳಿ. ಏನು ದೊಡ್ಡ ವಿಚಾರ ಅಲ್ಲ. ಅವರನ್ನು ಮಾತನಾಡಬೇಕಾದ್ರೆ ಅವರಲ್ಲಿ ನಾವೊಂದಷ್ಟು ಇಂಟ್ರೆಸ್ಟನ್ನು ತೋರಿಸ್ಬೇಕಾಗುತ್ತೆ. ನೀವು ದೀಪ ಅಂದ್ರೆ ಬಹಳ ಸಿಂಪಲ್ಲು, ನೀವು ದೀಪದಷ್ಟು ಪ್ರಖರವಾಗಿದ್ದೀರಿ ಅಂತ ನಿಮ್ಮನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಊಹಿಸ್ಕೊಂಡ್ಬಿಟ್ರೆ ಮುಂದಿನ ಸತಿ ನೀವು ಬಂದ ತಕ್ಷಣ ದೀಪ ಕಾಣಿಸುತ್ತೆ, ನೀವು ಕಾಣ್ತೀರಿ. ಯಾರೋ ಒಬ್ಬರು ನನ್ನ ಹೆಸರು ರಾಮ್ ಅಂತಾರೆ. ನಾವು ಮನಸ್ಸನ್ನ ತಿಳ್ಕೊಬೇಕು, ಇವರು ಮಾತನಾಡಿದ್ರೆ ರಾಮ ಬಾಣ ಬಿಟ್ಟಾಗ ಮಾತಾಡ್ತಾರೆ. ಮುಂದಿನ ಸತಿ ಅವರು ನೋಡಿದಾಗ ಬಾಣ ಕಾಣಿಸುತ್ತೆ, ರಾಮ್ ಅಂತ ಬಾಯಿಂದ ಬರುತ್ತೆ. ಇದು ನಾನು ಕೊಡ್ತಾ ಇರೋದು ಕೆಲವು ಉದಾಹರಣೆಗಳು. ಇದನ್ನು ಜೀವನ ಪರ್ಯಂತರ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಜಾಸ್ತಿ ಹೆಸರುಗಳನ್ನು ನೆನ್ಪಿಟ್ಕೋತೇವೆ, ನಮ್ಮ ಸಕ್ಸಸ್ ಮೇಲಕ್ಕೆ ಹೋಗುತ್ತೆ. ಈಗ ನಾನು ಹೇಳಿದ್ದು ಮಾನವೀಯ ಸಂಬಂಧಗಳ 6ನೆಯ ಸೂತ್ರ, ರಿಮೆಂಬರ್ ಎವ್ರಿಬಡೀಸ್ ನೇಮ್. ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೆ ವ್ಯಕ್ತಿತ್ವವನ್ನ ಹೇಗೆ ನಾವು ಬೆಳವಣಿಗೆ ಮಾಡ್ಕೋಬೇಕು, ಎಲ್ಲರ ಜನರ ಮೆಚ್ಚುಗೆಗೆ ನಾವು ಹೇಗೆ ಪಾತ್ರರಾಗಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬಾನೇ ಧನ್ಯವಾದಗಳು. ನಮಸ್ಕಾರ.